ಇಡೀ ರಸ್ತೆನ ಹೆಂಗ್ ಮಾಡಿದಾರೆ ನೋಡಿ, ಸೋ ಬ್ಯೂಟಿಫುಲ್ ಅಲ್ಲ. ವಿಯೆಟ್ನಾಂ ಅಂದರೆ ಸಿಟಿ ಆಫ್ ಕಲರ್ಸ್ ಆಯಿತಾ, ವೈಬ್ರೆಂಟ್ ಆಗಿದೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ, ಗ್ರೂಪ್ ಟ್ರಿಪ್ ಅಂದರೆ ಫ್ಯಾಮಿಲಿ ಆಗಲಿ, ಕಸಿನ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ ಎಲ್ಲ ದಿನ ಖುಷಿಯಿಂದ ನಗ್ನಗ್ತಾ ಆರಾಮದಲ್ಲಿ ಇರಲ್ಲ. ಪಟಪಟ ಅಂತ ಮಾತಾಡೋದು, ಅಲ್ಲಿ ಇಲ್ಲಿ ಕಿರಿಕ್ ಜಗಳ ಮಾತುಕತೆ ಎಲ್ಲನೂ ಇರುತ್ತೆ. ವ್ಲಾಗ್ ನೋಡೋಕೆ ಗೊತ್ತಾಗುತ್ತೆ. ಹೌ ಮಚ್ ಫ್ರಿಡ್ಜ್ ಮ್ಯಾಗ್ನೆಟ್? ಹಾಂ 10. ಸೊ ಇದು ನೈಟ್ ಟೈಮ್ನಲ್ಲಿ ನಾವು ಏನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅಂತ ಒಂದು ಕ್ವಿಕ್ ಗ್ಲಿಮ್ಸ್. ಕಂದ, ನಿನ್ನೆ ಫುಲ್ ಮಳೆ ಇತ್ತು ಇಲ್ಲೆಲ್ಲ, ನಾವೇನು ಮಾಡೋದಕ್ಕಾಗಿಲ್ಲ. ಈ ಕ್ರಾಕ್ಸ್ ಅಂಗಡಿಗೆ ಬಂದಿದ್ದೇವೆ ಆಯ್ತಾ. ಇಲ್ಲಿ ಒಂದು ಕ್ರಾಕ್ಸ್ಗೆ 3,000 ರೂಪಾಯಿ ಎಲ್ಲ ಇದೆ. ನಮ್ಮ ಇಂಡಿಯಾ ಥರನೇ ರೇಟ್, ಬಟ್ ಇಲ್ಲೇ ಕ್ರಾಕ್ಸ್ ಅವರು ತಯಾರಿ ಮಾಡೋದು. ಕ್ವಾಲಿಟಿ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ರೋಡ್ ಸೈಡ್ ಆದ್ರೂ ವೆರಿ ನೈಸ್ ಕ್ವಾಲಿಟಿ. ನಾವು ಆ್ಯಕ್ಚುಲಿ ಡಿನ್ನರ್ ಪ್ಲೇಸಸ್ನ ಹುಡ್ಕಾಡ್ಕೊಂಡು ಹೋಗ್ತಾ ಇದ್ವಿ. ಮೀನ್ ವೈಲ್ ಪ್ರತಿದಿನ ನಾವು ಮ್ಯಾಂಗೋಸ್ಟೀನ್, ಮ್ಯಾಂಗೋಸ್ ತಗೊಳ್ತಾನೆ ಇದ್ವಿ, ಬಿಕಾಸ್ ಇಲ್ಲಿ KGಗೆ 150 ರೂಪಾಯಿ ನಮ್ಮ ರೆಸ್ಟೋರೆಂಟ್ ಬಂತು. ಸೊ ಇದು ವಿಯೆಟ್ನಾಮೀಸ್ ಟ್ರೆಡಿಷನಲ್ ಸ್ಪ್ರಿಂಗ್ ರೋಲ್ ಆಯಿತಾ, ಬಟ್ ಅದ್ರಲ್ಲಿ 2 ವೆರೈಟೀಸ್ ಬರುತ್ತೆ. ಒಂದು ರೈಸ್ ಪೇಪರ್, ಇನ್ನು ಒಂದು ಡೀಪ್ ಫ್ರೈ ಮಾಡಿರೋದು. ವಿಯೆಟ್ನಾಮಿಗೆ ನೀವು ವಿಸಿಟ್ ಮಾಡಿದ್ರೆ ಸ್ಪ್ರಿಂಗ್ ರೋಲ್ನ ಮಿಸ್ ಮಾಡಬೇಡಿ. Especially the sauce is yummy. Sauce is yummy. ಒಂದು ಅನ್ಹೆಲ್ದಿ ಅವ್ರು ಹೆಲ್ದಿ ಆಗುತ್ತೆ. ಒಂಚೂರು ಡಿಪ್ ಮಾಡಿ ಜಾಸ್ತಿ ಇದು ಚಿಕನ್, ಇದು ವೆಜ್. ಇಲ್ಲಿ ಈ ಥರ ನೂಡಲ್ಸ್ ಸೂಪ್ ತುಂಬಾ ಫೇಮಸ್ ಆಯಿತಾ. ನಾವು 1/2 ಅಂತ ಶೇರ್ ಮಾಡಿದ್ವಿ, ಬಿಕಾಸ್ ಕ್ವಾಂಟಿಟಿ ತುಂಬಾ ಇರುತ್ತೆ. ಸ್ವಲ್ಪ ಮಸಾಲ ಬೇಕಿತ್ತಾ? ಐ ಆ್ಯಡ್ ಮಸಾಲ ಫಾರ್ ಯು. ವೇಟ್, ಸ್ಪೈಸಿ ಕೊಡುತ್ತಾ? ಸೊ ಇವರ ಫುಡ್ ಐಟಮ್ಸ್ ಜನರಲಿ ಬ್ಲ್ಯಾಂಡ್ ಆಗಿರುತ್ತೆ ಆಯಿತಾ, ಬಟ್ ತುಂಬ ಸಾಸಸ್ ಎಲ್ಲ ಇಟ್ಟಿರ್ತಾರೆ. ನಮಗೆ ವಿನೆಗರ್ ಮತ್ತು ಗ್ರೀನ್ ಚಿಲ್ಲಿ ಹಾಗೆಯೇ ಸೋಯಾ ಸಾಸ್ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಆಯಿತಾ. ನೀವು ಬೇರೆ ದೇಶಕ್ಕೆ ಹೋದಾಗ ಅವ್ರ ಫುಡ್ನು ಎಕ್ಸ್ಪ್ಲೋರ್ ಮಾಡಬೇಕಲ್ವಾ. ಸೊ ವಾಟ್ ಇಸ್ ದ ಪಾಯಿಂಟ್ ಅಲ್ವಾ. ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ, ಇಷ್ಟ ಆದರೆ ಮತ್ತೆ ಅದನ್ನು ಮರುದಿನ ಆರ್ಡರ್ ಮಾಡಿ ತಗೊಳ್ತಾ ಇದ್ವಿ. ಇಲ್ಲಿ ಬಂದಮೇಲೆ ಕ್ಯಾರಮಲ್ ಕಸ್ಟರ್ಡ್ ಇದೆಯಾ ಅಂತ ಗೊತ್ತಾಯಿತು, ಟ್ರೈ ಮಾಡಿದೆ, ಬಟ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಇದು ಬಿಲ್ 10 ಲಕ್ಷದ ಊಟ ಮಾಡಿದ್ದಾರೆ ಇಷ್ಟು ಜನ. ಲೈಫಲ್ಲಿ ಫಸ್ಟ್ ಟೈಮ್ ನಾವು 10 lakhs ಊಟ ಮಾಡ್ತಾ ಇರೋದು. ಅಷ್ಟೊಂದು ದೊಡ್ಡ ಅಮೌಂಟ್ ನೋಡಬೇಕಾದ್ರೆ ನಮಗೂ ಎಕ್ಸೈಟ್ಮೆಂಟ್ ಆಗುತ್ತೆ, ಬಟ್ ವ್ಯಾಲ್ಯೂ ಕನ್ವರ್ಟ್ ಮಾಡಿದಾಗ ಐ ಆಮ್ ಶ್ಯೂರ್ ಎಲ್ರಿಗೂ ಅರ್ಥ ಆಗುತ್ತೆ. 150. ಸೊ 0 people. ಓಕೆ 0.00 ಪಾಯಿಂಟ್ ಇಲ್ಲಿ ಬಂದ ಪ್ರತಿದಿನಾನು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ತುಂಬ ವಾಕಿಂಗ್ ಇರುತ್ತೆ. ಇವತ್ತಂತೂ ಆಲ್ಮೋಸ್ಟ್ 15,000 ಸ್ಟೆಪ್ಸ್ ಮಿನಿಮಮ್ ಆದರೂ ವಾಕ್ ಮಾಡಿದ್ದೀವಿ ಆಯಿತಾ. ಸೊ ಪ್ರತಿದಿನ ನಾನು ಟ್ರ್ಯಾಕ್ ಮಾಡ್ತಾ ಇದ್ದೆ ಐ ವಾಚಲ್ಲಿ ಎಷ್ಟು ಬರ್ನ್ ಆಗಿದೆ ಕ್ಯಾಲರೀಸ್, ಎಷ್ಟು ನಡ್ಕೊಂಡು ಹೋಗಿದ್ದೀವಿ ಅಂತ. ಕಾಲೆಲ್ಲ ನೋವಾಗ್ತಾ ಇತ್ತು. ಸೊ ವಿತ್ ಹಾಟ್ ಕ್ವಿಕ್ ಆಗಿ ಫುಟ್ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ. ಒಂದು ಏರಿಯಾದಲ್ಲಿ ಒಂದು 7-8 ಅಂಗಡಿ ಆದರೂ ಇರುತ್ತೆ ಸ್ಪಾದ್ ಅಂತ. ಸೊ ಇಟ್ಸ್ ವೆರಿ ಕಾಮನ್. ಇಲ್ಲಿ ಒನ್ ಆಫ್ ದಿ ಮೇಜರ್ ಬಿಸ್ನೆಸ್ ಅಂದ್ರೇ ಇದು. ಸೊ ನಮ್ಮ ಕಂಪ್ಲೀಟ್ ಸರ್ವಿಸ್ಗೆ ಇಷ್ಟ ಆಯಿತು. 7,20,000 ರೂಪೀಸ್ ಮಸಾಜ್. ಥ್ಯಾಂಕ್ ಯು. ಸರಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದ್ದಂಥ ವೆರೈಟೀಸ್. ನಾವು 2 ರೀತಿಯ ಸ್ಟೇಸಲ್ಲಿ ಇದ್ವಿ. ಹೆನಾಯ್ನಲ್ಲಿ ಒಂದು ಕಡೆ ಇದ್ವಿ ಅಲ್ಲ, ಅಲ್ಲಿ ಫುಡು ಚೆನ್ನಾಗಿತ್ತು, ರೂಮ್ಸ್ ಚಿಕ್ಕದಿದ್ರು ಐ ಥಿಂಕ್ ಫುಡ್ ಆ್ಯಂಡ್ ಸರ್ವಿಸ್ ವಾಸ್ ರಿಯಲಿ ಇಂಪ್ರೆಸಿವ್ ಆಯಿತಾ. ನಮ್ಮ ಕಂಪ್ಲೀಟ್ ಪ್ಯಾಕೇಜ್ ಡೀಟೇಲ್ಸ್ ಕೇಳ್ತಾ ಇದ್ರಿ, ಡೆಫಿನೆಟ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಚೀಸ್ ಆಮ್ಲೆಟ್. ಸೊ ಇವತ್ತು ನಾವು ಹೋಗಬೇಕಾಗಿರೋದು ಏನ್ಷಿಯಂಟ್ ಕ್ಯಾಪಿಟಲ್ ವಿಯೆಟ್ನಾಂನಲ್ಲಿರುವಂಥದ್ದು. ಸೊ 2.5 ಗಂಟೆ ನಾವು ಟ್ರಾವೆಲ್ ಮಾಡಬೇಕು ಈ ಜಾಗಕ್ಕೆ ರೀಚ್ ಆಗಬೇಕು. ಆದರೆ ಆನ್ ದ ವೇ ಈ ಏನ್ಷಿಯಂಟ್ ಕ್ಯಾಪಿಟಲ್ ನೋಡೋ ಮುಂಚೆ ನಮ್ಮನ್ನು ಬ್ಯಾಂಬೂ ಸ್ಟೋರಿಗೆ ಕರ್ಕೊಂಡು ಹೋದರು. ಸೊ ಇಲ್ಲಿ ಬ್ಯಾಂಬೂಯಿಂದ ಏನೆಲ್ಲ ತಯಾರಿ ಮಾಡ್ತಾರೆ, ಹೇಗೆ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು, ಜೊತೆಗೆ ಇವ್ರದೇ ಆದಂಥ ಔಟ್ಲೆಟ್ ಇತ್ತು, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಬ್ಯಾಂಬೂದ ಚಡ್ಡಿಲ ಉಂಟು ಮಿನಿಟ್ ಮೆಟೀರಿಯಲ್. ಓ ಮೆಟೀರಿಯಲ್ ಇದು ಲಾಯ್ಕ್ ಉಂಡು. He handsome, looking nice. Oh, very handsome. The husband? No, my husband. My brother. The brother. My big brother. My big brother wife. I'm single. Single.
ಹಾಗೆ ಮಾತಾಡಿಕೊಂಡು ಅವ್ರಿಗೆ ನಮ್ಮ ಪರಿಚಯ ಮಾಡಿಸಿ ಆಮೇಲೆ ಅವರು ಕ್ಲಾಸಸ್ನ ತಗೊಂಡ್ರು. We had two main type of failure for that. Include activation. Introduce to use a towel from coconut. This one cleaning towel. 7 to 8 months ಯೂಸ್ ಮಾಡ್ಕೊಳ್ಳಿಗೆ. ನೆಕ್ ಪೇನ್, ಬ್ಯಾಕ್ ಪೇನ್ಗೆ ಯಾವ ರೀತಿ ಇದೆಲ್ಲ ಯೂಸ್ ಆಗುತ್ತೆ, ಇದನ್ನು ಹೇಗೆ ಮಾಡೋದು, ಹೇಗೆ ಯೂಸ್ ಮಾಡೋದು, ಇದರ ಕ್ವಾಲಿಟಿ ಹೇಗಿರುತ್ತೆ, ಬೇರೆ ಪ್ರಾಡಕ್ಟ್ಸ್ಗಿಂತ ಇದು ಏನಕ್ಕೆ ತುಂಬಾ ಡಿಫ್ರೆಂಟ್, ಅದನ್ನೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಹಾಗೆಯೇ ನಮ್ಮ ಮೇಲೆ ಡೆಮಾನ್ಸ್ಟ್ರೇಷನ್ ಕೂಡ ಮಾಡಿ ತೋರಿಸ್ತಾ ಇದ್ರು. ಒಂದು ಲೆಕ್ಕದಲ್ಲಿ ಇದು ತುಂಬ ಚೆನ್ನಾಗಿರುವಂಥ ಇನ್ಫಾರ್ಮೇಷನ್. ಯಾಕೆ ಹೇಳಿ ನಮಗೂ ಗೊತ್ತಾಗುತ್ತೆ ಪ್ಯೂರ್ ಕಾಟನ್ ಅಂದರೆ ಹೆಂಗಿರುತ್ತೆ, ಬ್ಯಾಂಬೂ ಕಾಟನ್ ಅಂದರೆ ಹೆಂಗಿರುತ್ತೆ. ಜೊತೆಗೆ ಇನ್ನೊಂದು ಕಡೆಯಿಂದ ಬಿಸ್ನೆಸ್ ಅಂತಲೇ ಹೇಳ್ಬೋದು. ನೀರು ಕ್ವಿಕ್ಕಾಗಿ ಅಬ್ಸಾರ್ಬ್ ಮಾಡುತ್ತೆ, ಹಾಗೆಯೇ ಬೇಗನೆ ಡ್ರೈ ಆಗುತ್ತೆ ಅಂತೆಲ್ಲ ತಿಳಿಸ್ತಾ ಇದ್ರು. ಇಟ್ ವಾಸ್ ವೆರಿ ಇನ್ಸೈಟ್ಫುಲ್. ಆದರೆ ಕ್ವಿಕ್ಲಿ ಡ್ರೈ ಆಗುತ್ತಂತೆ, ಅಬ್ಸಾರ್ಬ್ಸ್ ವಾಟರ್ ಕ್ವಿಕ್ಲಿ ಅಂತೆ. ತಗೋಬೋದಲ್ಲ, ನಿಮಗೆ ಇಷ್ಟ ಅಲ್ಲ ಈ ಥರದ್ದು? ಇದು ಇನ್ನೊಂದು ರೀತಿಯ ಟವಲ್ ನೋಡಿ. ಸೊ ಸ್ನಾನ ಮಾಡಿದ್ಮೇಲೆ ಈ ಥರ ಕವರ್ ಅಪ್ ಮಾಡೋದಕ್ಕೆ ಇದನ್ನು ತೋರಿಸ್ತಾ ಇದ್ರು, ಇದು ಹೇಗೆ ನೀರನ್ನ ಅಬ್ಸಾರ್ಬ್ ಮಾಡುತ್ತೆ ಅಂತ. ಹಾಗೆಯೇ ಹೆಡ್ ಟವಲ್ನ ಕೂಡ ತೋರಿಸಿದ್ರು. ಒಂದಷ್ಟು ಆಪ್ಷನ್ಸ್. ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ತೋರಿಸಿದ್ರು, ಅದು ಇಂಡಿಯಾದಲ್ಲೂ ನೋಡಿದ್ದೀವಿ. You can mix the sake, huh? Everyone can see when she has a sake like this. Sake. ನನ್ನ ಮಸ್ತ್ ವೆರೈಟಿ ಮಲ್ಪುರಲ್ಲೇ ಅಲ್ವಾ? Many design. Yeah, many pattern. Not one design. You can make about 36 design with this card. In here doesn't have time. I will make some design for you see. But when you buy product, we will to give for you the CD for you learn how to do it, how to get it, huh? Everyone can make about 36 design. Yeah, the material is really comfortable, soft ನಾ. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಎಕ್ಸಿಬಿಷನ್ಸ್ಗೆಲ್ಲ ಹೋದಾಗ ಈ ಥರದ ಒಂದು ಸ್ಟಾಲ್ ಇರ್ತಾ ಇತ್ತು. ಅಲ್ಲಿ ತೋರಿಸ್ತಾ ಇದ್ರು ಈ ಒಂದು ಪ್ರಾಡಕ್ಟ್ನ ಹೇಗೆ ನಾವು ಮಲ್ಟಿಪಲ್ ವೇಸಲ್ಲಿ ಹಾಕೋಬೋದು ಅಂತ. ಇಲ್ಲೂ ಅದನ್ನೇ ನೋಡಿ ಮತ್ತೆ ನೆನಪಾಯಿತು. ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ರು ಬ್ಯಾಂಬೂಯಿಂದ ಏನೆಲ್ಲ ಮಾಡ್ತಾರೆ. ಇದೆಲ್ಲ ಬ್ಯಾಂಬೂಯಿಂದ ಮಾಡಿರೋದಾಯ್ತಾ. ಆ್ಯಂಡ್ ಚೆನ್ನಾಗಿ ನೀರು ಅಬ್ಸಾರ್ಬ್ ಆಗುತ್ತೆ. ಇಟ್ಸ್ ವೆರಿ ಗುಡ್. ತುಂಬ ಸಾಫ್ಟ್ ಆಗಿದೆ. ಲೆಟ್ಸ್ ಸಿ ಎಷ್ಟು ಕಾಸ್ಟ್ ಇದೆ ಅಂತ. ವ್ಲಾಗಿಂಗ್. ಸೊ 50,000 ಅಂತೆ. 50,000 ರೂಪಾಯಿ ತಾಂಡು. 50,000 ಹಾಂ, ಪೂರ ಟವಲ್ಗೆ 50,000. 163 163 ರುಪೀಸ್ ಆಯಿತು. ಇದೆಲ್ಲ ಆದಮೇಲೆ ಅವ್ರು ನಮ್ಮನ್ನು ಈ ಜಾಗದಲ್ಲಿ ಬಿಡ್ತಾರೆ, ವಿಚ್ ಮೀನ್ಸ್ ಇಲ್ಲಿ ನಮಗೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಮಾಡ್ಕೋಬೋದು ಅಂತ. ಇದಕ್ಕೆ 2.5 ಲಕ್ಷ. ಬ್ಯಾಂಬೂಯಿಂದ ಮಾಡಿರುವಂಥ ಟೀ ಶರ್ಟ್ಸ್ ಆಲ್ಮೋಸ್ಟ್ 3,500. ಗುಡ್ನಾ? ಚೆನ್ನಾಗಿದೆ. ಹೆಂಗಿದೆ ಮೆಟೀರಿಯಲ್ ಫೀಲ್ ಎಲ್ಲ? ತಗೊಳ್ಳಿ. ದಿಸ್ ಲುಕ್ಸ್ ಗುಡ್. ಯು ಲೈಕ್ ವಿಚ್ ಒನ್? ಆನ್ ದ ವೇ ಹಾಗೆ ಹೋಗ್ತಾ ವಿಯೆಟ್ನಾಂನ ರಿಚೆಸ್ಟ್ ಪರ್ಸನ್ ಅವರ ಮನೆ ತೋರಿಸ್ತೀನಿ ಅಂತ ಹೇಳಿದ್ರು. ಇವಾಗ ವಿಯೆಟ್ನಾಂದು ರಿಚೆಸ್ಟ್ ಪರ್ಸನ್ ಪ್ಯಾಲೇಸ್ ತೋರಿಸ್ತಾ ಇದ್ದಾರೆ. ಅವರು ಸಿಮೆಂಟ್ ಫ್ಯಾಕ್ಟರಿ ಓನರ್ ಅಂತೆ. ಅವ್ರ ಪ್ಯಾಲೇಸ್ ಬರ್ತಾ ಇದೆ. ಅವ್ರಿಗಿರೋದು 2 ಮಕ್ಕಳಂತೆ. 2 ಒಂದೊಂದು ಪ್ಯಾಲೇಸ್ ಅಲ್ಲಿ ಉಳ್ಕೋತಾ ಇದ್ದಾರೆ. ಚೆಕ್ ದಿಸ್. ಇದೇ ಪ್ಯಾಲೇಸ್. ಓನರ್ ದೊಡ್ಡ ಪ್ಯಾಲೇಸ್ ಅಲ್ಲಿ, ಮಕ್ಕಳು ಚಿಕ್ಕ 2 ಪ್ಯಾಲೇಸ್ ಅಲ್ಲಿ ಉಳ್ಕೋತಾ ಇದ್ದಾರಂತೆ. ವಾವ್. ಇದು ಒನ್ ಆಫ್ ದ ಮೇನ್ ಡೆಸ್ಟಿನೇಷನ್. ನಾವಿವಾಗ ಹೋಗ್ತಾ ಇರೋದು ಕಿಂಗ್ ಡಿಂಗ್ ಟೆಂಪಲ್ ಅಂತೆ. ಆ್ಯಂಡ್ ಇಲ್ಲಿಗೆ ಡ್ರೈವ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಐ ಹೋಪ್ ಇಟ್ಸ್ ಗೋನ್ ಬಿ ವರ್ತ್ ಇಟ್ ಅಂತ ಅಂದ್ಕೊಂಡ್ರೆ ಈ ಜಾಗ ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿದೆ. 30,000 ಪಂಡ 100 ರೂಪಾಯಿ 100 ರೂಪೀಸ್ ಯಾವಲ್ಯಾ ಇವನ್ 12 ಕೊಂಡೋಡಿತ್ತು. ನಿಮ್ಗೊಂದು ವಿಷಯ ಗೊತ್ತಾ, ವಿಯೆಟ್ನಾಂನಲ್ಲಿ ಅವರ ಲೋಕಲ್ ಲ್ಯಾಂಗ್ವೇಜ್ ತುಂಬ ಜನ ಮಾತಾಡ್ತಾರೆ ಆಯಿತಾ. ಬಟ್ ಜಾಸ್ತಿ ಜನ ಇಲ್ಲಿ ಇಂಗ್ಲೀಷ್ ಮಾತಾಡಲ್ಲ. ಸೊ ನಿಮಗೆ ಒಳ್ಳೆ ಜಾಬ್ ಬೇಕು ಅಂದರೆ ಇಂಗ್ಲೀಷ್ ಗೊತ್ತಿರಬೇಕು. ಸೊ ಹಾಗಾಗಿ ನಿಮಗೆ ಆ ದೇಶಕ್ಕೆ ಹೋಗಿ ಇಂಗ್ಲೀಷ್ ಬಂದರೆ ನಿಮಗೆ ಟೂರ್ ಗೈಡ್ ಆಗ್ಬೋದು ಅಥವಾ ಒಳ್ಳೆ ಪೊಸಿಷನಲ್ ಜಾಬ್ ಸಿಗುತ್ತೆ. ಅದರ್ವೈಸ್ ನಾರ್ಮಲ್ ಲೈವ್ಲಿಹುಡ್ ಆಗಿ ಸಿಂಪಲ್ ಜಾಬ್ ವಿತ್ ಲೋ ಸ್ಯಾಲ್ರಿನಲ್ಲಿ ಇರಬೇಕಾಗತ್ತೆ ಅಂದರು. ಇವಾಗ ತೋರಿಸ್ತಾ ಇರೋದು ಡ್ರ್ಯಾಗನ್ನ ಸಿಂಬಲ್. ಇದರ ಅರ್ಥ ಪ್ರಾಸ್ಪೆರಿಟಿ, ಪವರ್ ಆ್ಯಂಡ್ ಅಥಾರಿಟಿ. ಸೊ ರಾಜನ್ಗೆ ಪ್ರತಿಯೊಂದರಲ್ಲೂ ಇದರ ಸಿಂಬಲ್ನೇ ಹಾಕಿರ್ತಾರೆ. ರಾಜ ಏನು ಯೂಸ್ ಮಾಡ್ತಾ ಇದ್ರು ಅದಕ್ಕೆಲ್ಲ ಡ್ರ್ಯಾಗನ್.
ನಾನು ಮೊದಲೇ ಹೇಳಿದಾಗೆ ನಿಮ್ಮ ಜೊತೆ ಯಾರಾದರೂ ಟೂರ್ ಗೈಡ್ ಇದ್ದರೆ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ, ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಬೋದು. ಇಲ್ಲಾಂದರೆ ಸುಮ್ಮನೆ ಹೋಗೋದು, ಜಾಗನ ನೋಡೋದು, ಬರೋದು ಅಲ್ವಾ. ನಮ್ಗೆ ಅದರ ಇಂಪಾರ್ಟೆನ್ಸ್ ಏನು, ಯಾಕೆ ಈ ಜಾಗ ಇಷ್ಟೊಂದು ಹಿಸ್ಟಾರಿಕಲ್ ವ್ಯಾಲ್ಯೂ ಹೊಂದಿದೆ, ಅಥವಾ ಏನಕ್ಕೆ ಇದು ಟೂರಿಸ್ಟ್ ಸ್ಪಾಟ್ಗೆ ಫೇಮಸ್ ಅನ್ನೋದೇ ಗೊತ್ತಾಗಲ್ಲ. ಇಲ್ಲೆಲ್ಲ ಎಂಟ್ರಿ ರೈಟ್ ಸೈಡಿಂದ, ನಮ್ಮ ಕಡೆ ಲೆಫ್ಟ್ ಅಲ್ವಾ, ಎಂಟ್ರಿ ಈ ಕಡೆ. ಹಾಗೆಯೇ ಒಂದು ಒಬ್ಸರ್ವ್ ಮಾಡಿ, ಲಾರ್ಜ್ ಗ್ರೂಪ್ಸ್ ಇದ್ದರೆ ಈ ಥರದ ಕಾಮನ್ ಹ್ಯಾಟ್ ಕೊಟ್ಟಿರ್ತಾರೆ, ಸೊ ದ್ಯಾಟ್ ಅವ್ರ ಗ್ರೂಪ್ನ ಐಡೆಂಟಿಫೈ ಮಾಡಿ ಒಟ್ಟಿಗಿರ್ಬೋದು ಅಂತ. ಇಲ್ಲೆಲ್ಲ ಟೆಂಪಲ್ ಒಳಗಡೆ ಹಾಗೆ ಚಪ್ಪಲಿನಲ್ಲೇ ಹೋಗ್ಬೋದು, ಗೊತ್ತಾ? ಇದು ದೇವರದಲ್ಲ, ದೇವರ. ಓ, ಕಿಂಗ್ ಟೆಂಪಲ್. ಮೊನ್ನೆ ಹೋದ್ವಲ್ಲ, ಅಲ್ಲೂ ಚಪ್ಪಲಿನಲ್ಲೇ ಹೋದ್ವಿ. ಇಲ್ಲಿ ಬ್ಲರ್ರಾಗಿ ಕಾಣಿಸ್ತಾ ಇದೆಯಲ್ಲ, ಅದು ರಾಜ ಅಂತೆ. ಈ ಕಡೆ ರಾಜಂದು ಮಗ. ಬೆಳಿಗ್ಗೆಯಿಂದ 2 ಜಾಗಕ್ಕೆ ಹೋಗಿ ವಿಸಿಟ್ ಮಾಡಿದ್ದಾಯ್ತು. ಇನ್ನು ಮುಂದಿನ ಪಯಣ ಎಲ್ಲಿಗೆ? ಇನ್ನೇನು ವಾಪಸ್ ಹೋಗೋಣ, ಎಲ್ಲ ಮುಗೀತು ಅಂತ ಎಕ್ಸಿಟ್ ಹತ್ರ ಬರಬೇಕಾದ್ರೆ ಫಿಶ್ ಫೀಡಿಂಗ್ ಸ್ಪಾಟ್ ಅಂತ ಇತ್ತು. ಇಲ್ಲೆಲ್ಲರೂ ಬರ್ತಾ ಇದ್ರು, ಲೆಟ್ಸ್ ಸಿ ಅಂತ. ವಾಟರ್ ಬಫೆಲೋ ಅಂತ ಇದು ವಾಟರ್ ಬಫೆಲೋ ಅಂತೆ. ನೆನಪಿದೆಯಾ, ಲಾಸ್ಟ್ ವಿಡಿಯೋದಲ್ಲಿ ನಾವು ಕ್ರೂಸ್ಗೆ ಹೋದಾಗ ಅದು ಗ್ರೂಪ್ ಟ್ರಿಪ್ ಆಗಿತ್ತು, ಸೊ ಬಸ್ಸಲ್ಲಿ ಹೋಗಿದ್ವಿ. ಬಟ್ ಇವತ್ತು ಇಟ್ಸ್ ಅ ಪ್ರೈವೇಟ್ ಟೂರ್. ಲಂಚ್ ಟೈಮ್. ಹಿಂದಿ ಬನ್ಲಿ ದಾದ ಒಂದು ಪೇರು ಭೋಜನ್ ಕಾರ್ಯಕ್ರಮ. ತುಳು ಬನ್ನ ದಾದ ಬಂದ್ಬಿರಿ ಭೋಜನ ಶಾಲೆ. ಕನ್ನಡದಲ್ಲಿ ಏನ್ ಹೇಳ್ತಾರೆ? ಊಟದ ಸಮಯ. ಬೇಸಿಕ್ ಸೋಡಾ ಬೋಡಿರ್ತೀನಿ. ಓಯ್ರೆಗ್ ಬೊಚ್ಚ ಪ್ಲೇನ್ ಸೋಡಾ ಇಷ್ಟನೇ. ಇಷ್ಟು ದಿನ ವಿಯೆಟ್ನಾಂ ಫುಡ್ ತಿನ್ನಿದ್ದೀವಿ, ಇವತ್ತು ಇಂಡಿಯನ್ ಫುಡ್ ತಿನ್ನೋಣ ಅಂತ ಬಂದರೆ ಒನ್ ಆಫ್ ದ ವರ್ಸ್ಟ್ ಫುಡ್ ಆಯಿತಾ. ಕಲರ್ ನೋಡಿ ಹೇಗಿದೆ, ಒಂಚೂರು ಚೆನ್ನಾಗಿಲ್ಲ. ಇನ್ನೇನು ಮಾಡೋಣ, ತಿನ್ನಬೇಕು, ಹೊಟ್ಟೆ ಹಶ್ವಾಗಿದೆ. ಹಾಯ್, ಇವಾಗ ನಾವು ನಿನ್ಬಿನ್ ಅಂತ ಪ್ಲೇಸ್ ಬಂದಿದ್ದೀವಿ. ಇವಾಗ ಬೋಟ್ ಟೂರ್ ಇದೆ ಇಲ್ಲಿ. ಬೋಟ್ ಟೂರು, ಮೌಂಟೇನ್ಸ್ ಎಲ್ಲ ಇರುತ್ತೆ. ನೋಡೋಣ ಹೇಗಿದೆ ಅಂತ. ಬೆಳಿಗ್ಗೆ ಏನು ಮಾಡಿದ್ರಿ? ಬೆಳಗ್ಗೆ ಟೆಂಪಲ್ಗೆ ಹೋಗಿ ಬಂದ್ವಿ. ಹೌದಾ? ಇಲ್ಲಿ ವಿಯೆಟ್ನಾಮ್ ಇಸ್ ಕಿಂಗ್, ಫಸ್ಟ್ ಕಿಂಗ್, ಅದು ಟೆಂಪಲ್ ಹೋಗಿದ್ವಿ. ಟೆಂಪಲ್ ಮುಗಿಸ್ಕೊಂಡು ಇವಾಗ ಬೋಟ್ ಟೂರ್. ವಿಯೆಟ್ನಾಮಿಗೆ ಬಂದು ಇಲ್ಲಿನ ಲೋಕಲ್ ಟೊಪ್ಪಿ ತಗೊಳ್ದಿದ್ರೆ ಹೇಗೆ? ಎಲ್ರಿಗೂ ವಿಯೆಟ್ನಾಮೀಸ್ ಟೊಪ್ಪಿ ಬೇಕಂತೆ ಆಯಿತಾ. 30,000ಕ್ಕೆ ನಾನು ಅಲ್ಲಿ ಮಾತಾಡಿದ್ದೆ ಆಯಿತಾ. ಅಲ್ಲಿ ಕೊಡೋದಕ್ಕೆ ರೆಡಿ ಇದ್ದರು. ಒಂದು ಟೊಪ್ಪಿಗೆ 30,000 ರೂಪಾಯಿ, ಅಂದರೆ ₹100 ಆಗ್ತಿತ್ತು. ಆದರೆ ಇಲ್ಲಿ ಒಂದು ಟೊಪ್ಪಿಗೆ 60,000 ರೂಪಾಯಿ. ಕಮ್ಮಿ ಮಾಡೋಕ್ಕೆ ಹೇಳ್ತಾನೆ ಇಲ್ಲ ಇವ್ರು, ಇವಾಗ ಕಮ್ಮಿ ಮಾಡಿ ಅಂತ. ಅದಕ್ಕೆ ಆವಾಗಲೇ ತಗೋಬೇಕಾಗಿತ್ತು ಅಂತ. 10 pieces 30,001. ದಿಸ್ ಒಂದ ನಮಗೆ ಅವರ ಭಾಷೆ ಗೊತ್ತಿರಬೇಕು, ಇಲ್ಲಾಂದರೆ ಗೂಗಲ್ ಟ್ರಾನ್ಸ್ಲೇಟ್ ಇರಬೇಕು, ಅಥವಾ ನಾವು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಬೇಕು. 30,000 10. ಹಾಂ, 1 2 3 4 5 6 7 8 9 10. 30,001. हाँ चलो चलो ಇರನಲ್ಲ ಒಂದು ಉಂಟಾಲಿ ವರ ಪತೊಂದು ಪೋಯ್ ಆಯ್ ಕಾತೊಂದು ಪತ್ಸಲ ಪಂಡಿ ಮಾಡ್ಲೆ ಯಾನ್ ಪಾಡೊಂದೆ ಮುನಿ ನಿಕ ಪಾಡು ಐತೆ ಫಸ್ಟ್ ದೆತೊಂಗ ಅಲ್ಲಿ ಪಾಡೊಂದಲ್ಲ ಅಂತ ಗೆತ್ತೊಂದು ಪಪ್ಪ ಪಾಡುನೆ ಪ್ರೈಸ್ ಪಂಡ್ಲೆ ಮಾತೆ ಪಾಡ 6 ಅವು ಬುರ್ಚಿ ಡಿಸೈನರ್ ಬುರ್ಚಿಗೆ ಎಂದಲ್ಲಿ ಉಂದಾಗಿದೆ ಇಲ್ಲ ಅಲ್ಲ ಫಸ್ಟ್ ದೆತೊಂಗ ಬೊಕ್ಕ ಮಂಡೆ ಪಾಡ್ ನಾನ್ ನೋಡಿದ್ರ, ಒಬ್ಬೊಬ್ಬರೇ ಸೆಲೆಕ್ಟ್ ಮಾಡಬೇಕು. ಆ ಕಡೆಯಿಂದ ಗೈಡ್ ಬೇರೆ ಕರಿತಾನೆ ಇದ್ದಾರೆ, ಲೇಟ್ ಆಗ್ತಾ ಇದೆಯಂತ. ಸೊ ಹರಿ. what is the total hello aunty 25 for 6 150 160 ಅಂತೂ ಇಂತೂ ವಿಯೆಟ್ನಾಮೀಸ್ ಟೊಪ್ಪಿ ನಮ್ದಾಯ್ತು. ಒಂಜಿ ಬಂಗ ಬೈದಿನಿ ನಮ್ಮ ಟೊಪ್ಪಿಗೆ.
ನಾವು ಬಂದಿರೋದು ಟ್ಯಾಂಕಾಕಲ್ಲಿ ಇರುವಂಥ ಸ್ಯಾಂಪನ್ ಬೋಟ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಬಾಯ್ಸ್ ಅವರ ಹ್ಯಾಟ್ ಈ ಥರ ಇದ್ದರೆ, ನಾವು ಗರ್ಲ್ಸ್ ಅವರು ಒಂದು ಸ್ವಲ್ಪ ಆದರೂ ವರ್ಕ್ ಇರಲಿ, ಡಿಫ್ರೆಂಟ್ ಆಗಿರಲಿ, ಸ್ಟೈಲಿಶ್ ಆಗಿರಲಿ ಅಂತ ಈ ಥರದ್ದು ಕಲರ್ಫುಲ್ ಹ್ಯಾಟ್ಸ್ನ ತಗೊಂಡ್ವಿ. ಇನ್ನೇನು ಬೋಟ್ ರೈಡ್ ಹೋಗೋ ಮುಂಚೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತಾ ಇದ್ರು. 6 ಜನ ಒಂದೇ ದೋಣಿನಲ್ಲೂ ಹೋಗ್ಬೋದಾಯ್ತಾ, ಬಟ್ ಇವ್ರು ನಮಗೆ ಸಜೆಸ್ಟ್ ಮಾಡಿದ್ರು ಇಬ್ಬಿಬ್ಬರೇ ಹೋಗಿ ಇನ್ನೂ ಚೆನ್ನಾಗಿರುತ್ತೆ ಅಂತ. ಸರಿನಪ್ಪ ಅಂತ ನಾವು ಅವ್ರ ಮಾತು ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಹೋದ್ಮೇಲೆ ನಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಡಿಫ್ರೆಂಟ್ ಆಗಿತ್ತು. ಐ ವುಡಂಟ್ ರೆಕಮೆಂಡ್ ದಿಸ್ ಆ್ಯಕ್ಟಿವಿಟಿ. ನೀವು ಇದನ್ನು ಬೆಳಗಿನ ಜಾವ ಬೇಗ ಮಾಡಿ ಅಥವಾ ಸಂಜೆ ಮಾಡಿ ಆಯಿತಾ. ಮಧ್ಯಾಹ್ನ ಹೊತ್ತಾಗಿತ್ತು ನಾವಿಲ್ಲಿ ಬರಬೇಕಾದ್ರೆ. ವಾಸ್ ಇಟ್ ಅ ಗುಡ್ ಎಕ್ಸ್ಪೀರಿಯನ್ಸ್? ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಹಾಗೆ ನೋಡ್ತಾ ಇರಿ. ದಾದಗೆಯಾ ಓ ಬಾಯ್. ಹೋಗಿ ಬಾ ಹೋಗಿ ಬಾ ಹೋಗಿ ಬಾ ಹೋಗಿ ಬಾ. ಏ ಅಕ್ಕ ಬಾಯ್. ಮಾರ ಇದೆಯಾ? ಗಟ್ಟಿ ಬತ್ತು ಬಾಯಿ ಮುಕ್ಕ. ಬಾಯ್, ಎಂಜಾಯ್. ಇವಾಗ ಫುಲ್ ಎನರ್ಜಿ, ಜೋಶ್ ಇದೆ, ಖುಷಿ ಇದೆ. ಇನ್ನೊಂದು ರೀತಿಯ ಎಕ್ಸ್ಪೀರಿಯನ್ಸ್ ಅಲ್ಲ, ಚೆನ್ನಾಗಿರ್ಬೋದು ಈ ಬೋಟ್ ರೈಡ್ ಅಂತ ಎಲ್ಲರೂ ಹೊರಟಿದ್ದೀವಿ. ಪಾಪು ಚೆನ್ನಾಗಿದೆಯಲ್ಲ, ಬಟ್ ಬಿಸಿಲಲ್ಲ. ಅದೇ ಹ್ಯೂಮಿಡಿಟಿ ಇಲ್ಲ. ನಾವು ಹೋಗಿ ಟೈಮ್ನಲ್ಲಿ ಒಂದು ಸ್ವಲ್ಪ ಮಳೆನೂ ಇತ್ತು, ಜಾಸ್ತಿ ಬಿಸಿಲೂ ಇತ್ತು ಗೊತ್ತಾ. ನೀವು ಇಲ್ಲಿಗೆ ಬರಬೇಕು ಅಂದರೆ ಬೋಟಿಂಗ್ ಮಾಡೋದಕ್ಕೆ ಬೋಟಿಂಗ್ ಬೆಳಗಿನ ಜಾವ ಬೇಗ ಬರಬೇಕು ಅಥವಾ ಸಂಜೆ ಬರಬೇಕು. ಮಧ್ಯಾಹ್ನ ಬಿಸಿಲು ಹೊತ್ತು ನಾವು ಬಂದಿರೋದು 2:20ಕ್ಕೆ. ಕಷ್ಟ ಇದೆ ಆಯಿತಾ. ಕೆಲವೊಬ್ರು ಕೊಡೆ ಹಿಡ್ಕೊಂಡು ಕಾಲಲ್ಲಿ ತುಳಿತಾರೆ, ಕೆಲವೊಬ್ರು ಕೈಯಲ್ಲಿ ಮಾಡ್ತಾರೆ. ನಮ್ಮ ದೋಣಿನ ಸಾಗಿಸ್ತಾ ಇದ್ದಾರಲ್ಲ, ಅವರು ಕಾಲಲ್ಲಿ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ಆಯಿತಾ. ಅವ್ರು ಕಾಲಲ್ಲಿ ಮಾಡ್ತಾ ಇದ್ದಾರೆ. ಹೆಲೋ ಮಹಾರಾಜರೇ. ಏನು ಮಾರಾಣಿ ಅವರೇ? ಮಹಾರಾಜರೇ, ನನಗೆ ಬಿಸಿಲು ಹೊಡಿತಾ ಇದೆ. ತಗೊಳ್ಳಿ, ನಿಮ್ಗೆ ಇಟ್ಕೊಂಡಿದ್ದೀವಿ ಛತ್ರಿ ಇಟ್ಕೊಂಡಿದ್ದೀರಾ? ಇನ್ನು ಸ್ವಲ್ಪ ಅಗಲವಾದ ಛತ್ರಿ ಬೇಕಿತ್ತು ಮಹಾರಾಜರೇ. ಅವ್ರ ಹತ್ರ ಇರೋದು ಇಷ್ಟೇ ಮಾರಾಣಿ. ಪರವಾಗಿಲ್ಲ, ನಿಮ್ಮನ್ನು ಕ್ಷಮಿಸುತ್ತೇನೆ. ಧನ್ಯವಾದಗಳು. నీకుల్ మూలే ఉన్నారా? నీకుల్ మూలే ఉన్నారా? ಓ ನೀಕಲ್ ಹಿಡ್ದಿತ್ತೆ ನಮ್ಮನೆ ಪೋಪನ ಅಂದು. ಏನು ಗೊತ್ತಾ, ಅಣ್ಣ ಅತ್ತಿಗೆ ಅವರು ನಮಗಿಂತ ಮುಂಚೆನೇ ಹೋಗಿದ್ರು. ಅವ್ರು ನಮಗೆ ಸಿಕ್ಕಿದ್ರು ಬಿಕಾಸ್ ಅವ್ರದ್ದು ತುಂಬ ವಯಸ್ಸಾಗಿತ್ತು. ಪಾಪ ಅವ್ರು ನಿಧಾನಕ್ಕೆ ಮಾಡ್ತಾಯಿದ್ರು ಬಿಕಾಸ್ ಇದಕ್ಕೆ ತುಂಬ ಮ್ಯಾನ್ ಪವರ್, ಎನರ್ಜಿ ಬೇಕಾಗುತ್ತೆ. ನಾಟ್ ಈಸಿ. ನೋಡಿ, ಕಾಲಲ್ಲೇ ಈ ಥರ ತುಳ್ಕೊಂಡು ಹೋಗಬೇಕಲ್ವಾ. ಸೊ ಹಾಗಾಗಿ ಅವ್ರಿಗೂ ಸುಸ್ತಾಗುತ್ತೆ ಪಾಪ. ಬಟ್ ಇದೇ ಅವರ ಲೈವ್ಲಿಹುಡ್, ಇದೇ ಅವರ ಜೀವನ ಎಲ್ಲ ಮಾಡಬೇಕಾಗತ್ತೆ. ಅತ್ತಿಗೆಲ್ಲ ಮಲ್ಪ್ಲೆ ಒಂಜೇನಾ ರೋ 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 ದ ಬೋಟ್. ಬೆಸ್ಟ್ ಥಿಂಗ್ ಅಂದರೆ ಸುತ್ತಮುತ್ತದ ನೇಚರ್ ವ್ಯೂ ಆಗಿರ್ಬೋದು, ಕೇವ್ ಆಗಿರ್ಬೋದು, ಸೀನರಿ ಆಗಿರ್ಬೋದು, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ಎಂಜಾಯ್ ಮಾಡ್ತೀರಾ. ಕಾಡಿನ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಓ ಮೈ ಗಾಡ್, ಈ ಕೇವ್ಸ್ ಒಳಗಡೆ ನೋಡಿ. ಓ ಕೇವ್ ಒಳಗಡೆ ಬಂದ್ವಿ ನೀರಲ್ಲಿ. ಪಾಪು ತಗೊಳ್ಳಿ, ಐ ಆಮ್ ಗೆಟಿಂಗ್ ಸ್ಕೇರ್ಡ್ ಕಂದ. ಈ ಗುಹೆ ಒಳಗಡೆ ಬರಬೇಕಾದ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ. ತಂಪಾದ ಗಾಳಿ, ಬಿಸಿಲೇ ಇಲ್ಲ, ಕೂಲ್ ಅನ್ನಿಸ್ತಾ ಇತ್ತು. ಅದೇ ಈ ಕೇವ್ನ ಪಾಸ್ ಮಾಡಿದ್ರೆ ಸಾಕು, ಅದನ್ನು ದಾಟದ ಮೇಲೆ ಫುಲ್ ಬಿಸಿಲು ಗೊತ್ತಾ. ಬಟ್ ಇನ್ನೇನು ಮಾಡೋಣ, ಎಕ್ಸ್ಪೀರಿಯನ್ಸ್ ಅಂತ ಬಂದಿದ್ದೀವಿ. 1.5 ಗಂಟೆ ಈ ದೋಣಿ ರೈಡ್ನ ಮಾಡಿದ್ದೀವಿ. ಸೊ ಆಮೇಲೆ ಬೋರಿಂಗ್ ಅನ್ನಿಸ್ತು ನಮಗೆ, ಬಿಕಾಸ್ ವಾಪಸ್ ಹೋಗ್ತಾ ಸೇಮ್ ಸೀನರಿ ಅಲ್ವಾ. ಬಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವ. ಓಕೆ, ಸೊ ಸಾರ್ಟೆಡ್. ಏನು ಸಮಾಚಾರ? ಹೆಂಗಿದೆ ಎಕ್ಸ್ಪೀರಿಯನ್ಸ್? ಓಕೆ, ಬಿಸಿಲು ಜಾಸ್ತಿ ಇದೆ ಎಲ್ಲ ಅನ್ನೋದು ಚೆನ್ನಾಗಿದೆ. ನಾವು ಹೋಗಿದ್ದ ಟೈಮ್ಗೆ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಟ್ಯಾನ್ ಆಗ್ತಿರ ಆಯಿತಾ. ಸೊ ಸನ್ಸ್ಕ್ರೀನ್ ಇಸ್ ಮಸ್ಟ್. ನಾನು ದೀಪು ಸಪ್ರೇಟಾಗಿ ಒಂದೊಂದಾಗಿ ಕೂತಿದ್ವಿ. ಆಮೇಲೆ ಇಬ್ಬರು ಒಂದೇ ಬೆಂಚಲ್ಲಿ ಕೂತ್ವಿ. ಇವಾಗ ಕೆಳಗಡೆ ಬಂದಿದ್ದೀವಿ. ಎಷ್ಟೊತ್ತು ಕೂತ್ಕೊಳ್ಳೋದು ಅಂತ ಅಲ್ವಾ. ಸ್ಲೀಪಿಂಗ್ ಪೊಸಿಷನ್, ಮಲ್ಕೊಂಡೇ ಬಿಡ್ತೀವಿ ಅನ್ಸುತ್ತೆ. ಅದಕ್ಕೆ ಎಲ್ಲರೂ ವಾಪಸ್ ಹೋಗೋರು ಮಲಗ್ತಾ ಹೋಗ್ತಾ ಇದ್ದಾರೆ. ನಾವು ಇವ್ರು ಯಾಕೆ ಹಿಂಗೆ ಅಂದರೆ ಆಬ್ವಿಯಸ್ಲಿ ಬೆನ್ನು ಆಗುತ್ತೆ. ಈ ಥರ ಮಜಾ ಇದೆಯತ್ತ ಕೇವ್ ಒಳಗಡೆ ಹೋಗ್ಬೇಕಾದ್ರೆ. ಇಲ್ಲಾಂದರೆ ಏನು ಬಿಸಿಲು ಅಂದರೆ ಒಂದ್ಸತಿ ಇಲ್ಲಿಂದ ಹೋಗೋಣ 1.5 ಗಂಟೆ, ದೋಣಿನೇ ಬೇಡ, ಅರ್ಧ ಗಂಟೆ ಇದ್ದರೆ ಸಾಕಂತ ಅನ್ನಿಸ್ತಾ ಇದೆ ಅಲ್ವಾ. ಮುಗೀತು, ಇನ್ನು ಮತ್ತೆ ಬಿಸಿಲು ಶುರು. ಅಬ್ಬಾ ದೇವ್ರೇ. ನೋಡಿ ದೋಣಿ ಹೆಂಗೆ ಬಿಡ್ತಾರಂತ ಪಾಪ, ಕಷ್ಟ ಅಲ್ವಾ.
ಅಲ್ಲ ತುಂಬ ತುಂಬ ಕಷ್ಟ ಇಷ್ಟೊಂದು ದೂರ ಹೋಗ್ಬೇಕು. ತುಂಬ ಎಫರ್ಟ್ಸ್. 1.5 ಗಂಟೆ ಅವ್ರು ಹಾಗೆ ಓಡಿಸ್ತಾ ಇದ್ದಾರೆ ನೋಡಿ. ಅಂತೂ ಇಂತೂ ನಮ್ಮ ದೋಣಿ ರೈಡ್ ಮುಗೀತು. ನಾವೇ ಲಾಸ್ಟ್ ಹೊರಟಿದ್ದು, ಬಟ್ ರೀಚ್ ಆಗಿದ್ದು ವಾಪಸ್ ಬರ್ತಾ ನಾವೇ ಫಸ್ಟ್. ಸೊ ಇನ್ನೇನು ಮುಗೀತು ಅಲ್ವಾ ಅಂತ. ಕಪಲ್ಸ್ಗೆ ಒಂದು ರಿಲ್ಯಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಬಟ್ ಸಂಜೆ ಹೊತ್ತು ಹೋದರೆ ಮಾತ್ರ. ಹಾಗೆಯೇ ಇಲ್ಲೇ ಸ್ಟೇ ಕೂಡ ಇದೆ. ನೀವು ಅಲ್ಲಿ ಸುತ್ತಮುತ್ತ ಒಬ್ಸರ್ವ್ ಮಾಡಿದ್ರೆ ನೋಡಿ ಅಂತೆ, ಇಲ್ಲೆಲ್ಲ ರೆಸಾರ್ಟ್ಸ್ ಇದೆ. ಸೊ ಸ್ಟೇಕೇಶನ್ ಕೂಡ ಮಾಡ್ಬೋದು. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವರು ಟ್ರಿಪ್ ಆದಮೇಲೆ ಟಿಪ್ ಅಂತ ಕೇಳ್ತಾರೆ. ತುಂಬ ಕಷ್ಟದ ಕೆಲಸ ಅಲ್ವಾ. ಸೊ 50,000 ರೂಪಾಯಿ ಟಿಪ್ ಕೊಟ್ವಿ. ನಮಗೆ ಬೇಜಾರಾಯಿತು. ಆ ಬಿಸಿಲಲ್ಲಿ 1.5 ಗಂಟೆ ಹಾಗೆ ಕಾಲಲ್ಲಿ ತುಳಿತಾ ನಮ್ಮನ್ನು ಕರ್ಕೊಂಡೋಗಿ ಬಂದ್ರಲ್ಲ, ತುಂಬ ಎಫರ್ಟ್ಸ್ ಹಾಕ್ತಾರೆ ಅಂತ. ಎಳ್ನೀರು ಬೇಕು. Hello, coconut. One mango, how much? 40, big one, small 30. One big mango. Cut. Mango. Big mango kìa. Cut it. ನಮ್ಮ ಊರಿನ ಥರ ಎಲ್ಲಿ ಹೋದ್ರೂ ಈ ಬಿಸಿಲಿಗೆ ಏನಾದರೂ ಕುಡಿಬೇಕಂತ ಅನಿಸುತ್ತಾ. ಇನ್ನೇನು ಅಲ್ಲಿ ಇಲ್ಲಿ ಎಳ್ನೀರೇ ಇರುತ್ತೆ, ಅದೇ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಹೆಲ್ದಿ ಆಪ್ಷನ್ ಅಂತ ನಾವೆಲ್ಲರೂ ಆಪ್ಟ್ ಮಾಡೋದೇ ಎಳ್ನೀರನ್ನ ಇಲ್ಲಿ. ಇವತ್ತು ನನ್ನ ಔಟ್ಫಿಟ್ ನಾನು ದುಬೈನಲ್ಲಿದ್ದಾಗ ಶಾಪಿಂಗ್ ಮಾಡಿದ್ದು. ಸೊ ಅಲ್ಲಿಂದ ಈ ಔಟ್ಫಿಟ್. ಹಾಗೆಯೇ ದೀಪು ಅವ್ರದ್ದು ಬನಾನಾ ಕ್ಲಬ್ ಇಂದಿರಾನಗರ್. ಇಲ್ಲೇನು ಚೆನ್ನಾಗಿದೆ ಗೊತ್ತಾ ಎಳ್ನೀರು. ಹೆಂಗಿದೆ? ಫುಲ್ ಸ್ವೀಟ್. ಫುಲ್ ಸ್ವೀಟ್. ಅದು ಮೋಸ್ಟ್ಲಿ ಕಾಯಿ ಅನ್ಸುತ್ತೆ. ಕಾಯಿ ಇದ್ರೆ ಸ್ವೀಟ್ ಇದೆ. ನಾವೆಲ್ಲ ಮುಗಿಸ್ಕೊಂಡು ಬಂದು ಎಳ್ನೀರು ಕುಡಿದಾಯ್ತು. ಇನ್ನೇನು ನಮಗೆ ಮ್ಯಾಂಗೋನು ಕೊಡ್ತಾರೆ. ಇಷ್ಟೊತ್ತು ಕಾಯ್ತಾ ಇದ್ದೀವಿ, ಇನ್ನೂ ಇವ್ರು ಯಾರೂ ಬಂದಿಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ. Cut, cut. ಹಲೋ ಹಲೋ ಹಲೋ. ಇಂಡಿಯನ್ ಮ್ಯಾಂಗೋ ಎಷ್ಟು ಟೇಸ್ಟಿಯಾಗಿರುತ್ತೆ, ಬಟ್ ಈ ಊರಿನ ಮ್ಯಾಂಗೋ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಮತ್ತೆ ಮತ್ತೆ ತಿನ್ನಬೇಕಂತ ಅನಿಸುತ್ತೆ. ನೆನಪಿರಲಿ, ನೀವು ವಿಯೆಟ್ನಾಂ ಅನ್ನೋ ದೇಶನ ಸುತ್ತಾಡೋದಕ್ಕೆ ಹೋಗಬೇಕು ಅಂದರೆ ಅಟ್ಲೀಸ್ಟ್ 1 ವೀಕಿಂದ 10 ಡೇಸ್ ಆದರೂ ಪ್ಲ್ಯಾನ್ ಮಾಡ್ಕೊಳ್ಳಿ ಆಯಿತಾ. ಬಿಕಾಸ್ 3 to 5 ಡೇಸಲ್ಲಿ ನಿಮಗೆ ಜಾಸ್ತಿ ಪ್ಲೇಸಸ್ ಕವರ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಇಷ್ಟು ದೂರ ಬಂದಿದ್ದಕ್ಕೂ ವೇಸ್ಟ್ ಆಗುತ್ತೆ. ಎನಿವೇಸ್, ಎಲ್ಲರೂ ಬಂದರು, ಇನ್ನೇನು ವಾಪಸ್ ಹೊರಡಬೇಕು. ಬಿಕಾಸ್ ವಿ ಆರ್ ಆಲ್ ಟಯರ್ಡ್. ಬೋಟ್ ರೈಡ್ ಆಯಿತು. ಇವಾಗ ಎಲ್ಲರೂ ಕೂತು ಆ ಬಿಸಿಲಲ್ಲಿ ಬೋಟ್ ರೈಡ್ ಮಾಡಿ ಇವಾಗ ಗಾಡಿನಲ್ಲಿದ್ದೀವಿ. 2.5 hours ಅಲ್ವಾ. ಕೆಲವರು ಅವ್ರ ಫೋನಲ್ಲಿದ್ದಾರೆ, ಕೆಲವರು ಹೊರಗಡೆ ಸೀನರಿ ನೋಡ್ತಾ ಇದ್ದಾರೆ, ಕೆಲವರಿಗೆ ಬಚ್ಚಿದೆ, ಕೆಲವರಿಗೆ ಸುಸ್ತಾಗಿದೆ, ಕೆಲವರಿಗೆ ಬಿಸಿಲಲ್ಲಿ ಕಪ್ಪಾಗಿದಾರಂತೆ. ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ. ಈಗ 2.5 hours ಅಲ್ಲಿ ರೀಚ್ ಆಗ್ತೀವಿ. ದ ಮೋಸ್ಟ್ ಎಕ್ಸೈಟಿಂಗ್ ಥಿಂಗ್ ಮಾಡ್ತೀವಿ ಎಲ್ಲರೂ, ಶಾಪಿಂಗ್. ಆದರೆ ಅಣ್ಣ ಮುಂಚೆನೇ ಹೇಳಿದ್ದಾರೆ ಎಲ್ರಿಗೂ, ಶಾಪಿಂಗ್ ಹೋಗ್ತೀವಿ, ನಾ ಕಾಲು ನೋವು, ಸೊಂಟ ನೋವು, ಕೈ ನೋವು, ಬೆನ್ನು ಅಂತ ಹೇಳಬೇಡಿ ಅಂತ. ನಮ್ಮದೇ ಪ್ರೈವೇಟ್ ಟೂರ್ ಆಗಿದ್ದರಿಂದ ಇವತ್ತು ಒಂದು ಚಿಕ್ಕ ಸ್ಟಾಪ್ ಕೊಡ್ತಾರೆ. ವಾಪಸ್ ಹೋಗಬೇಕಾದ್ರೆ ವಾಶ್ರೂಮ್ಗಾಗಿರ್ಬೋದು, ಏನಾದರೂ ಶಾಪಿಂಗ್ ಮಾಡೋದಕ್ಕೆ ಅಥವಾ ಏನಾದರೂ ಫುಡ್ ಐಟಮ್ಸ್ ತಗೊಳ್ಳೋದಕ್ಕೆ ಅಂತ. ಇನ್ನು ವಾಪಸ್ ಹೋಗಬೇಕಾದ್ರೆ ಎಲ್ಲರ ಅವಸ್ಥೆ ನೋಡಿ, ಪ್ರತಿಯೊಬ್ಬರಿಗೂ ನಿದ್ದೆ. ಬಿಕಾಸ್ ಟಯರ್ಡ್ ಆಗಿದ್ದೀವಿ, ಅರ್ಧ ಬಿಸಿಲಿಗೆ ಟಯರ್ಡ್ ಆಗಿದ್ದೀವಿ. ಜಾಸ್ತಿ ವಾಕಿಂಗ್ ಮಾಡದೇ ಇದ್ರು ಇವತ್ತು. ಅಯ್ಯಪ್ಪ, ಇವಾಗ ಎಲ್ಲ ಆಯ್ತಾ ಸುತ್ತಾಡಿದ್ದು. ಶಾಪಿಂಗ್ ಹೊರಡೋ ಮುಂಚೆ ವಿ ಆರ್ ಸೇಯಿಂಗ್ ಬೈ ಟು ಪೀಟರ್. ಥ್ಯಾಂಕ್ ಯು ಬಾಯ್. ಮೊನ್ನೆ ಮಳೆ ಇತ್ತಲ್ಲ, ಸೊ ಇವತ್ತು ಮತ್ತೆ ನಾವು ಶಾಪಿಂಗಿಗಂತ ಹೊರಟಿದ್ದೀವಿ. ಟೈಮ್ ಆಗಿರೋದು 6:70 ಆಯ್ತಾ. ಸೊ ವಿ ಆರ್ ಲೈಕ್ ಓಕೆ, ಎಕ್ಸ್ಪ್ಲೋರ್ ಮಾಡೋಣ. ಹೂಲಾ 6:50 ಇಲ್ಲಿ 6:50 ಆಗಿದೆ. ಕತ್ಲಿನೂ ಬೇಗ ಆಗುತ್ತೆ ಆಯ್ತಾ. ಸೊ ಮೊನ್ನೆ ಮಳೆ ಇತ್ತು ಅಂತ ಎಲ್ಲ ಪ್ಲ್ಯಾನ್ ಫ್ಲಾಪ್ ಆಗಿತ್ತು. ಸೊ ಇವತ್ತು ನಾವು ಬೇಗ ಹೊರಟಿದ್ದೀವಿ. ಏನಾದರೂ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ ನೋಡೋಣ ಅಂತ. ರಾತ್ರಿಗೆ ನಾವೆಲ್ಲ ಹೊರಟಿದ್ದು ಶಾಪಿಂಗ್ ಮಾಡೋದಕ್ಕೆ ಅಂತ. ಬಿಕಾಸ್ ಮನೆಯವ್ರಿಗಾಗಲಿ ನಮಗಾಗಲಿ ಹೆನಾಯ್ನಲ್ಲಿ ಇವತ್ತೇ ಲಾಸ್ಟ್ ಡೇ. ಸೊ ಏನಾದರೂ ತಗೋಬೇಕಂದ್ರೆ ಇವತ್ತೇ ಚಾನ್ಸ್, ಆಮೇಲೆ ಮತ್ತೆ ಆಗಲ್ಲ ಅಂತ. ಸೊ ಇಲ್ಲಿ ಏನೇನಿದೆ ಅಂತ ಅದನ್ನು ನೋಡೋದಕ್ಕಂತ ಬಂದ್ವಿ. ಕ್ರಾಕ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ. ಹಾಗೆಯೇ ಕ್ಲೋದಿಂಗ್ ಮೆಟೀರಿಯಲ್ ಆಗಿರ್ಬೋದು, ಸ್ಟೈಲಿಶ್ ಕ್ಲೋದಿಂಗ್ ಎಲ್ಲ ಸಿಗುತ್ತೆ. ಸೈಜ್ನ ಯೋಚನೆ ಮಾಡಿ ತಗೋಬೇಕಾಗತ್ತೆ. ನಾವು ಹಾಗೆ ಶಾಪಿಂಗ್ ಹೋಗಬೇಕಾದ್ರೆ ಲುಕ್ ಎಟ್ ದಿಸ್ ಕ್ಯೂಟಿ ನಮಗೆ ಸಿಕ್ಕಿದ್ದು. 2,50,000ಕ್ಕೆ 2 ಈ ಥರದ ಫ್ಲೇರ್ಡ್ ಪ್ಯಾಂಟ್ಸ್ ಬಂತು. ಗುಡ್ ಕ್ವಾಲಿಟಿ, ನಿಜವಾಗ್ಲೂ ಒಳ್ಳೆ ಕ್ವಾಲಿಟಿದು. ಸೊ ಅದನ್ನು ತಗೊಂಡೆ. ಇಲ್ಲೆಲ್ಲ ಪುಟ್ಟ ಹೆಣ್ಮಕ್ಳು ಬಿಸ್ನೆಸ್ ಮಾಡೋದು ಗೊತ್ತಾ.
ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ನೈಟ್ ಡಿನ್ನರ್ ಮಾಡಿಕೊಂಡು ಇವತ್ತಿನ ದಿನವನ್ನು ಮುಗಿಸ್ಕೊಂಡ್ವಿ. ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ. ಆ್ಯಂಡ್ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡಕಿಯನ್ನು ಸದಾ ಪ್ರೋತ್ಸಾಹಿಸಿ. ನಿಮಗೆ ನನ್ನ ಟ್ರಾವೆಲ್ ಡೀಟೇಲ್ಸ್ ಎಲ್ಲ ಬೇಕು ಅಂತ ಕೇಳ್ತಾ ಇದ್ದೀರಾ, ಡೆಫಿನೆಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಡಿನ್ನರ್ ಮುಗಿಸಿದ್ದು ಇಂಡಿಯನ್ ರೆಸ್ಟೋರೆಂಟಲ್ಲಿ ಮತ್ತೆ ಸಿಗೋಣ.